ಕ್ಯಾಸಂದ್ರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಗುಣಾನಂದ ಎಂಬುವರು ಮನೆ ಮನೆ ಪೊಲೀಸ್ ಕಾರ್ಯಕ್ರಮವನ್ನು ಮುಗಿಸಿ ಠಾಣೆಗೆ ತೆರಳುವಾಗ ಮೈದಾಳ ಕೆರೆಗೆ ಹಾರಿ ಓರ್ವ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನೋಡಿ ಕೆರೆಗೆ ಹಾರಿ ಮಹಿಳೆಯನ್ನ ರಕ್ಷಿಸಿದರು. ಇವರ ಅದ್ಭುತ ಕಾರ್ಯವನ್ನ ಮೆಚ್ಚಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ವಿ. ಅಶೋಕ್ ರವರು ಗುಣಾನಂದ ಕಾನ್ಸ್ಟೇಬಲ್ ಕರೆಸಿ ತಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿ ನಗದು ಬಹುಮಾನ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಮತ್ತು ಗೋಪಾಲರವರು ಉಪಸ್ಥಿತರಿದ್ದರು. ಬನ್ನಿ ಎಸ್ಪಿ ರವರು ಏನು ಹೇಳಿದರು ಕೇಳೋಣ. ಅಕ್ಟೋಬರ್ 23ನೇ ತಾರೀಕಿನ ಗುಣಾನಂದ್ HN ಅನ್ನೊಬ್ಬ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಮನೆಯ ಪೊಲೀಸಿಂಗ್ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಾಗ ನಮ್ಮ ಕೆರೆ ಹತ್ರ ಅವರು ಹೋಗ್ತಾ ಇರುವಾಗ ಒಬ್ಬ ಮಹಿಳೆ ಕೆರೆಯಲ್ಲಿ ಬಿದ್ದಿರೋದಕ್ಕೆ ನೋಡಿ ಇಮಿಡಿಯೇಟಾಗಿ ತಕ್ಷಣವೇ ಕೆರೆಯಲ್ಲಿ ಜಂಪ್ ಮಾಡಿ ಆ ಮಹಿಳೆನ ಸೇವ್ ಮಾಡಿದರು. ಆ ಮಹಿಳಾ ವಿಚಾರಗಳು ತಿಳ್ಕೊಂಡಾಗ ಆ ಮಹಿಳಾ ಹೆಸರು ಕೋಮಲ. ಇವರು ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿವಾಸ ಇರೋರು. ಇವರು ಮನೆಯಲ್ಲಿ ಜಗಳ ಆಗಿ ಆ ಕೋಪದಿಂದ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ರು ಅಂತ ಮಾಹಿತಿ ತಿಳಿದು ಬಂದಿತ್ತು. ಪೊಲೀಸ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡುವಾಗ ಅಲ್ಲಿ ಇವರು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಆಗಿದೆ. ಆ ಸ್ಪಾಟಲ್ಲಿ ನಮ್ಮ ಪೊಲೀಸ್ ತೋರಿಸಿರುವ ಕಾಮನ್ ಸೆನ್ಸ್ ಆ್ಯಂಡ್ ಧೈರ್ಯ ಸಾಹಸಗಳು ಮೆಚ್ಚಿ ನಾವು ಅಪ್ರಿಷಿಯೇಟ್ ಮಾಡಿದ್ವಿ. ಅವರಿಗೆ 500 ರಿವಾರ್ಡನ್ನು ಸಹ ಮಾಡಿದ್ವಿ ಅಫಿಷಿಯಲ್ ಆಗಿ. ಆ್ಯಂಡ್ ಭಾಳ ಒಳ್ಳೆ ಕೆಲಸ ಮಾಡಿದರೆ, ಪ್ರೆಸೆನ್ಸ್ ಆಫ್ ಮೈಂಡ್ ತೋರಿಸಿದ್ದಾರೆ. ಇಂಥ ಕೆಲಸ ಎಲ್ಲರೂ ತೋರಿಸ್ಬೇಕು. ಆ್ಯಂಡ್ ಇನ್ನು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ಇವರು ಮನೆಗೆ ಪೊಲೀಸಿಗೆ ಹೋಗಿ ವಾಪಸ್ ಬರುವಾಗ ನೋಡಿ ಮಾಡಿರೋದು. ಸೊ ಇಲ್ಲಿ ಮನೆ ಪೊಲೀಸಿಂಗ್ನೂ ಸಹ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಧಿ ಇದೆ. ಈ ಥರ ಪೊಲೀಸರು ಓಡಾಡುವಾಗ ಇಂಥ ಘಟನೆಗಳೇನಾದರೂ ಕಂಡು ಬಂದರೆ ಅವರು ಕೆಲಸ ಮಾಡೋಕ್ಕೆ, ಈ ಥರ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಯಾವ ಕೆರೆ ಸರ್ ಅದು? ಮೈದಾಳ ಕೆರೆಯಲ್ಲಿ ಆ ಲೇಡಿ ಬಿದ್ದಿರೋದು ಕಂಡು ಬಂದಿದೆ, ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ.